ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕಾಗಿ ಸಂದರ್ಭ ಬಂದರೆ ದೆಹಲಿಗೆ ಹೋಗುವ ಸುಳಿವು ನೀಡಿದ ಬೇಳೂರು. ಸಾಗರ ಜಿಲ್ಲೆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ. ನಗರಸಭೆ ಆಡಳಿತಾಧಿಕಾರಿ ನೇಮಕ ನ್ಯಾಯಾಲಯ ತೀರ್ಪಿಗೆ ಬದ್ಧ ಎಂದ ಶಾಸಕರು. ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ನೀಡಲು ಸೋಮಶೇಖರ್ ಲ್ಯಾಬ್ಗೆರೆ ಒತ್ತಾಯ. ಕೆಪಿಸಿ ಭೂಮಿ ಮಂಜೂರಾತಿ ಹೆಸರಿನಲ್ಲಿ ಹಣ ವಸೂಲಿ. ಹಣ ಕೊಟ್ಟು ಮೋಸ ಹೋಗಬೇಡಿ. 2 ತಿಂಗಳಲ್ಲಿ ಬಿಎಚ್ ರಸ್ತೆ ಅಗಲೀಕರಣ ಕಾಮಗಾರಿ ಮುಗಿಸಲು ಬೇಳೂರು ಖಡಕ್ ಸೂಚನೆ. ನವೆಂಬರ್ 9ರಂದು ಕಾಗೋಡಿಗೆ ಮಲೆನಾಡು ಲೋಹಿಯಾ ಪ್ರಶಸ್ತಿ ಪ್ರದಾನ. ಕ್ರಿಕೆಟ್ ಪಂದ್ಯಾವಳಿ ರಂಗೋಲಿ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಮಾಹಿತಿ ನೀಡಿದ ಸಂತೋಷ್ ಸದ್ಗುರು. ಈಗ ಸುದ್ದಿಯ ವಿವರ. ಅಗತ್ಯ ಬಿದ್ದರೆ ಸಚಿವ ಸ್ಥಾನಕ್ಕಾಗಿ ವರಿಷ್ಠರನ್ನು ಭೇಟಿಯಾಗಲು ದೆಹಲಿಗೆ ತೆರಳುತ್ತೇನೆ. ನಾನು 3 ಬಾರಿ ಗೆದ್ದಿರುವ ಹಿರಿಯ ಹಾಗೂ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ ಶಾಸಕನಾಗಿದ್ದು ನನಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮಂಗಳವಾರ ಪತ್ರಕರ್ತರ ಜೊತೆ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಚೇತನ್ ರಾಜ್ ಕಣ್ಣೂರು, ಗಣಪತಿ ಮಂಡಗಳಲೆ, ಮಧುಮಾಲತಿ, ರವಿ ಲಿಂಗನಮಕ್ಕಿ, ಕಿರಣ್ ದೊಡ್ಮನೆ, ಚಂದ್ರು ಇನ್ನಿತರರು ಹಾಜರಿದ್ದರು. ನಾನು ಪ್ರಬಲವಾಗಿ ಒಬ್ಬ ಸಚಿವ ಆಕಾಂಕ್ಷಿಯಾಗಿದ್ದೀನಿ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಾನು ಸಹ 3 ಸಾರಿ ಗೆದ್ದಿದ್ದೀನಿ. ಒಂದು ಹಿಂದುಳಿದ ವರ್ಗದಲ್ಲಿ ಬಂದಂಥವನು ಮತ್ತು ರಾಜ್ಯದ ಒಬ್ಬ ನಾಯಕನಾಗಿ ಇದ್ದೀನಿ ನಾನು, ಅಲ್ವಾ? ಅದು ಕೇಳೋಕ್ಕೆ ಏನು ಹಕ್ಕಿದೆ ಅಲ್ವಾ? ಒಂದು ಅವಕಾಶ ಕೊಡಿ, ನನಗೂ ಅವಕಾಶ ಕೊಡಿ ಅಂತ ಕೇಳ್ತೀನಿ. ಯಾಕಂದರೆ ಕೊಡೋದು ಬಿಡೋದು ನಮ್ಮ ನಾಯಕರು ಬಿಟ್ಟಿರೋದು. ನಾನೇನು ಅದಕ್ಕೆ ಹಂಗಂತೇಳಿ ಭಿನ್ನ ರಾಗ ಮಾಡುವಂಥ ಆ ರಾಗ ಯಾವುದು ಮಾಡುವಂಥ ಪ್ರಶ್ನೆ ಇಲ್ಲ. ನಮ್ಮ ಸರ್ಕಾರ ನಮಗೆ 5 ವರ್ಷ ಆಡಳಿತ ನಡೆಸಬೇಕು, ಚೆನ್ನಾಗಾಗಬೇಕು ಅನ್ನೋ ನಮ್ಮ ಉದ್ದೇಶನೇ ಇದೆ. ಒಟ್ಟು ಒಂದಿಷ್ಟು ಅವಕಾಶಗಳು ಇದ್ದರೆ ಕೊಡಿ ಅಂತ ಕೇಳೋ ಹಕ್ಕಿದೆ, ಕೇಳಿದ್ದೇನೆ ಅಷ್ಟು ಬಿಟ್ಟರೆ. ಡೆಲ್ಲಿಗೆಲ್ಲ ಒಂದು ಸರಿ ಹೋಗಿ ಬಂದಿದ್ದೀವಿ, ರಾಜ್ಯ ನಾಯಕರನ್ನು ಕೇಳಿದ್ದೀರಿ, ಎಲ್ಲರನ್ನೂ ಕೇಳಿದ್ದೀವಿ. ಅವಕಾಶ ನೋಡೋಣ, ಡೆಲ್ಲಿ ನಾಯಕರು ಕಾಣೋದಾದ್ರೆ ಅದಕ್ಕೂ ಹೋಗಿ ಬರ್ತೀವಿ, ಅದೇನು ತಪ್ಪೇನಿಲ್ಲಲ್ಲ. ಹೋಗಬಾರ್ದು ಕೇಳಬಾರ್ದು ಅಂತ ಯಾರೂ ಏನು ಹೇಳಿಲ್ಲ. ನಮ್ಮ ಹಕ್ಕುಗಳನ್ನ ಕೇಳೋಕ್ಕೆ ಅವಕಾಶ ಇದೆ ಅಷ್ಟೇ. ಇಷ್ಟು ವರ್ಷ ನಾನು ಹೇಳ್ತಾ ಇದ್ದೀನಿ, ಇವತ್ತಲ್ಲ ಹಿಂದಿಂದಲೂ ಹೇಳ್ತಾ ಇದ್ದೀನಿ. ನಮ್ಮ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ ಚೇಂಜ್ ಮಾಡೋದು, ಮಂತ್ರಿಗಳ ಚೇಂಜ್ ಮಾಡೋದು ನಮ್ಮ ಶಾಸಕರ ಕೈಯಲ್ಲಿಲ್ಲ. ಅವೆಲ್ಲವನ್ನ ರಾಷ್ಟ್ರೀಯ ನಾಯಕರ ತೀರ್ಮಾನ ಮಾಡ್ತಾರೆ. ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನಾವು ಅಂತಿಮವಾಗಿರ್ತೀವಿ ಅನ್ನೋದು ಅವತ್ತಿನೂ ನಾನು ಹೇಳ್ತಾ ಬಂದೀನಿ. ಅವ್ರದ್ದೇ ನಿರ್ಧಾರ, ಅವ್ರು ಏನು ಸೂಚನೆ ಕೊಡ್ತಾರೋ ಅದನ್ನು ನಾವು ಪಾಲನೆ ಮಾಡ್ತೀವಿ. ಬಿಟ್ಟರೆ ಇಲ್ಲ. ಸಾಗರ ಜಿಲ್ಲೆ ಆಗಬೇಕಂತೇಳಿ ಸುಮಾರಷ್ಟು ನಾಗರಿಕ ಹೋರಾಟಗಾರರು ಅವರೆಲ್ಲ ಒಂದು ಸುತ್ತಿನ ಹೋರಾಟವನ್ನು ಮಾಡಿದ್ದಾರೆ. ನಾನು ಹಿಂದೆನೂ ಹೇಳಿದ್ದೀನಿ, ಸಮಸ್ತ ಜಿಲ್ಲೆ ಮಾಡೋದಾದರೆ ಸಾಗರನೇ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಮಾಡೋದಾದರೆ ಬೇರೆ ತಾಲೂಕಿಗೆ ಶಿಕಾರಿಪುರ ಇಂಥ ಕಡೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಒಂದು ವೇಳೆ ಆಗಬೇಕಂದ್ರೆ ಸಾಗರನೇ ಆಗಬೇಕಂತ ಏನು ಬೇಡಿಕೆ ಇಟ್ಟಿದ್ರು ನನ್ನ ಕೂಗು ಅದೇ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟ್ರೂ ಕೊಟ್ಟಿದ್ದೀನಿ. ಆನಂತರ ಮೊನ್ನೆ ಇವರೆಲ್ಲರೂ ಒತ್ತಡ ಹಾಕಿ ಮುಖ್ಯಮಂತ್ರಿಗಳಿಗೆ ಕಾಣಬೇಕು ಅಂತ ಏನು ಹೇಳಿದರು. ನಾನೇ ಸ್ವತಃ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ, ಸಾಹೇಬ್ರೆ ಹಿಂಗಿದೆ, ಏನು ಮಾಡ್ತೀರಿ ಕೇಳಿದೆ. ನೀವು ಶಿಕಾರಿಪುರವನ್ನು ಮಾಡಕ್ಕೆ ಕೊಟ್ಟಿದ್ದೀರ ಅನ್ನೋದು ನನಗೆ ಸುದ್ದಿ ಬಂದಿದೆ. ಆ ಥರ ಏನಾದ್ರು ಇದ್ದರೆ ನಾನು ಬಿಡುವುದಿಲ್ಲ ಸರ್, ನಮಗೆ ಸಾಗರನೇ ಆಗಬೇಕು. ಯಾಕಂದರೆ ಇದು ನಮ್ಮ ಹೆಡ್ ಕ್ವಾರ್ಟರ್ಸ್ ಅಂತಲೂ ಹೇಳಿದ್ದೀನಿ. ಚರ್ಚೆ ಮಾಡ್ತಾರೆ, ಏನಾದ್ರು ಇದ್ದರೆ ನಿಮ್ಮ ಸಲಹೆಯನ್ನು ಕೇಳ್ತಾರೆ. ಅವೆಲ್ಲ ಕೇಳದೆ ಯಾವತ್ತೂ ಮಾಡಲ್ಲ. ಯಾಕಂದರೆ ನಾವು ರಾಜ್ಯದ ಒಬ್ಬ ಪ್ರಬಲವಾದ MLA ಇದ್ದೀವಿ. ನಮ್ಮನ್ನು ಕೇಳ್ತಾರೆ ಅಂತ ನಮ್ಮ ಭರವಸೆ. ಯಾಕಂದ್ರೆ ನಾವು ಆತ್ಮೀಯರಿದ್ದೀವಿ, ಚೆನ್ನಾಗಿದ್ದೀವಿ. ನಮ್ಮ ಬಗ್ಗೆ ಗೌರವ ಇದೆ. ಅವರಿಗೆ ಉಪಮುಖ್ಯಮಂತ್ರಿಗಳಿಗೂ ಗೌರವ ಇದೆ, ರಾಜ್ಯದ ಮಂತ್ರಿಗಳಿಗೂ ನಮ್ಮ ಬಗ್ಗೆ ಗೌರವ ಇದೆ. ಹಾಗಾಗಿ ಬೇಳೂರನ್ನ ಕೇಳದೆ ಯಾವುದೂ ಮಾಡಲಿಕ್ಕಿಲ್ಲ ಅನ್ನಿಸುತ್ತೆ ನನ್ನ ಲೆಕ್ಕ. ಹೋರಾಟದ ಪರ ಹೋಗಿ ಒಂದು ದಿವಸ ಹೋಗಿ ಕೂತು ಅವ್ರ ಮನೆಯಲ್ಲೇ ಚರ್ಚೆ ಮಾಡಿ ಬಂದಿದ್ದೀನಿ. ಗೋಪಾಲಕೃಷ್ಣ ಆ ಥರ ಯಾವುದೂ ಈಗ ಸದ್ಯಕ್ಕೆ ಇಲ್ಲ, ಹೊಸ ಜಿಲ್ಲೆ ಮಾಡೋದಿಲ್ಲ ನಾವು ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲೆ ಮಾಡ್ಬೇಕಂತ ಇದ್ದರೆ ಇದೇ ಆಗ್ಬೇಕಂತ ಹೇಳಿದೆ. ಹಾಗೆ ನಮ್ಮ ಸಿದ್ದಾಪುರನ ಈ ಕಡೆ ಸೇರಿಸಿ ಅಂತ ಹೇಳಿದೆ, ಅದನ್ನು ಹೇಳಿದೆ. ಅದು ಭಾರಿ ಸುದ್ದಿಯಾಗಿ ಈಗ ಕೋರ್ಟು ಇತ್ತು, 29ಕ್ಕೇನೆ ಇತ್ತು ಕೋರ್ಟು. ಈಗ ನಮ್ಮ 3ನೇ ತಾರೀಕು ಹಾಕಿದ್ರು, 3ನೇ ತಾರೀಕಿಂದ 11ನೇ ತಾರೀಕು ಹಾಕಿದ್ದಾರೆ. ಇದೆಲ್ಲ ದಾಖಲೆಗಳನ್ನು ಮಾನ್ಯ ಇಲ್ಲಿಯ ಕಮಿಷನರು ಮತ್ತು DC ಅವರ ಮುಖಾಂತರ ಕೋರ್ಟಿಗೆ ಮಾಹಿತಿ ಹೋಗುತ್ತೆ. ಏನಾಗಿದೆ ಏನಂತ ಚರ್ಚೆ ಮಾಡ್ತಾರೆ. ಮತ್ತು ಸರ್ಕಾರ ಅದರ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ದಾರೆ, ಏನು ಮಾಡಬೇಕನ್ನೋದು. ನಾಳೆ ಸರ್ಕಾರ ಚುನಾವಣಾ ಬೇರೆ ಇವ್ರನ್ನ ಮುಂದುವರಿಸಬೇಕು ಬೇಡ ಅನ್ನೋದನ್ನ ಇವತ್ತು 11ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. 11ನೇ ತಾರೀಕಿಗೆ ಟೈಮ್ ಕೊಟ್ಟಾಗ ಇವರೆಲ್ಲದೂ
ಏನೇನಾಗಿದೆ ಏನಾಗಿದೆ ಇಲ್ಲಿವರೆಗೆ ಆಗಿದ್ದ ರಿಪೋರ್ಟನ್ನು ಕೋರ್ಟಿಗೆ ಕೊಡುವಂಥದ್ದನ್ನ ನಮ್ಮ ಕಮಿಷನರು ಮತ್ತು DC ಅವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಆಮೇಲೆ 11ನೇ ತಾರೀಕು ಅದು ನಿರ್ಣಯ ಆಗುತ್ತೆ. ಕೋರ್ಟ್ ನಿರ್ಧಾರ ನಾವು ಏನು ಹೇಳಕ್ಕೆ ಬರೋದಲ್ಲ. ಕೋರ್ಟ್ ಏನು ಯಥಾಸ್ಥಿತಿ ಇರಿ ಅಂದರೆ ಯಥಾಸ್ಥಿತಿ ಇರ್ತಾರೆ, ಬೇಡ ಅದೇದು ಅಂತ. ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಶಕ್ತಿ ತುಂಬುವಂತೆ ಗೋಪಾಲಕೃಷ್ಣ ಬೇಳೂರು ಅಭಿಮಾನಿ ಬಳಗದ ಪ್ರಮುಖ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲ್ಯಾವಿಗೆರೆ ಒತ್ತಾಯಿಸಿದ್ದಾರೆ. ಮಂಗಳವಾರ ಈ ಕುರಿತು ಮಾತನಾಡಿರುವ ಅವರು, ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಸ್ನೇಹಿತರೆ, ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಏನು ಕರ್ನಾಟಕದಲ್ಲಿ ಏನು ಇವತ್ತೇನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದೆ, ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಇಲ್ಲ ಒಂದು ಕಡೆ ಸರ್ಕಾರ ಏನು DK ಶಿವಕುಮಾರ್ ಅವ್ರಿಗೆ ಅಧಿಕಾರನ ಕೊಡೋದಾಗಿರ್ಬೋದು. ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ದೊಡ್ಡವರು ಯಾವುದಕ್ಕೆ ಬೇಕಾದರೂ ಕೊಡಲಿ, ಖುಷಿ ಇದೆ. ಯಾರು ಬೇಕಾದರೂ CM ಆದರೂ ನಮಗೆ ಅದ್ರ ಬಗ್ಗೆ ನಮಗೆ ಎರಡು ಮಾತಿಲ್ಲ. ಆದರೆ ಒಂದು ನಾವು ಕೇಳಕ್ಕೆ ಹೊರಟಿರೋದು ಏನಪ್ಪ ಅಂತಂದರೆ, ಸಾಗರ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆಯಿಂದ ಬೇಳೂರು ಗೋಪಾಲಕೃಷ್ಣ ಬೇಳೂರವರ ಅಭಿಮಾನಿಗಳಾಗಿ 3 ಸತಿ ಸಾಗರ ತಾಲೂಕನ್ನು ಪ್ರತಿನಿಧಿಸಿ ಗೆದ್ದಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವ್ರಿಗೆ ದಯಮಾಡಿ ಈ ಸುತ್ತು ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಆ ಮೂಲಕ ಏನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸನ್ನು ಕೊಡಬೇಕು. ನಿಮ್ಗೆ ಗೊತ್ತಿರಬೇಕು, ಗೋಪಾಲಕೃಷ್ಣ ಬೇಳೂರವರು ಏನು ಉತ್ತರ ಕನ್ನಡ ಆಗಿರ್ಬೋದು, ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಈ ಭಾಗದಲ್ಲಿ ಸಾಕಷ್ಟು ತಮ್ಮದೇ ಆದ ಅಭಿಮಾನಿಗಳನ್ನಾಗಿರ್ಬೋದು, ಕಾರ್ಯಕರ್ತರನ್ನ ಹೊಂದಿರತಕ್ಕಂಥವ್ರು. ಅವ್ರನ್ನ ಪರಿಗಣಿಸಿ, ಯುವ ನಾಯಕತ್ವವನ್ನು ಪರಿಗಣಿಸಿ, ಎಲ್ಲೋ ಒಂದು ಕಡೆ ಈ ಭಾಗದ ಜನರಿಗೆ, ಈ ಭಾಗದ ಕಾರ್ಯಕರ್ತರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಏನು ರಾಜ್ಯ ನಾಯಕರಾಗಿರ್ಬೋದು, ರಾಷ್ಟ್ರ ನಾಯಕರ ಹತ್ರ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಈ ಮನವಿ ಯಾಕಪ್ಪ ಅಂತಂದರೆ, ಮುಂಬರುವ ಸ್ಥಳೀಯ ಮಟ್ಟದ ಚುನಾವಣೆಗಳಿದ್ದಾವೆ. ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಂಥ ನಾಯಕರುಗಳನ್ನು, ಯಾಕೆಂದರೆ ಗೋಪಾಲಕೃಷ್ಣ ಬೇಳೂರವ್ರ ಬಗ್ಗೆ ಅವರ ಅಭಿಮಾನಿಯಾಗಿ ಮತ್ತು ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆ ಕಾರ್ಯಕರ್ತನಾಗಿ ನಾನು ಹೇಳೋದಿಷ್ಟೇ, ಜನಸ್ನೇಹಿ ನಾಯಕ. ಅವರಿಗೆ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ನಾಯಕತ್ವ ಅಲ್ಲ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು, ಎಲ್ಲ ಜಾತಿ, ಜನಾಂಗ, ಧರ್ಮ, ಮೇಲು ಕೀಳು ಅಂತ ಏನು ಭೇದ ಇಲ್ದಾನೆ, ಅವನೇನು ಬಡವ ಶ್ರೀಮಂತ ಅಂತಕ್ಕಂಥ ಭೇದ ಇಲ್ದಾನೆ ಎಲ್ಲರನ್ನೂ, ಎಲ್ಲ ಕಾರ್ಯಕರ್ತರನ್ನು ಕೂಡ ವಿಶ್ವಾಸ ತಗೊಂಡು ಹೋಗತಕ್ಕಂಥ ನಾಯಕತ್ವವನ್ನು ಬೇಳೂರವ್ರು ಹೊಂದಿದ್ದಾರೆ. ಹಾಗಾಗಿ ದಯಮಾಡಿ ಅವರ ಅಭಿಮಾನಿಗಳಾಗಿ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ನಾವು ಅವರು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೇವೆ. ಪರಿಗಣಿಸಿ ಗೋಪಾಲಕೃಷ್ಣ ಬೇಳೂರು ಸಾಹೇಬ್ರನ್ನ ಒಂದು ಸರಿ ಅವರಿಗೆ ಈಗ ಒಂದು ಅವಕಾಶವನ್ನು ನೀವು ಮಾಡಿಕೊಡ್ಬೇಕು. ಅವರು ಸಚಿವ ಸ್ಥಾನವನ್ನು ಹೊಂದಬೇಕು, ಸಚಿವರಾಗಿ ಈ ಜಿಲ್ಲೆಯಲ್ಲಿ ಬರಬೇಕು ಅವರು. ಹಾಗಾಗಿ ದಯಮಾಡಿ ನಾವು ಯಾರನ್ನೋ ಸಚಿವ ಸ್ಥಾನ ತೆಗೆದುಬಿಟ್ಟು ಇವ್ರನ್ನ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಬೇಳೂರವರ ಅಭಿಮಾನಿಗಳಾಗಿ ಮತ್ತು ಶಿವಮೊಗ್ಗ ಜಿಲ್ಲಾ ಕಾರ್ಯಕರ್ತರಾಗಿ ಇವ್ರನ್ನೂ ಪರಿಗಣಿಸಿ ಅಂತಕ್ಕಂಥ ಮಾತನ್ನ ನಾವು ನಮ್ಮ ಹಕ್ಕೊತ್ತಾಯವನ್ನು ನಿಮ್ಮಲ್ಲಿ ಮಾಡ್ತಾ ಇದ್ದೇವೆ. ದಯಮಾಡಿ ಮಾಧ್ಯಮ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಗಮನಿಸಿ ಅವರಿಗೆ ಸಚಿವ ಸ್ಥಾನವನ್ನು ನೀವು ಕೊಡಬೇಕು. ಅದನ್ನು ಅಷ್ಟೇ ಜವಾಬ್ದಾರಿಯಾಗಿ ನಿಭಾಯಿಸ್ತಾರೆ. ಪಕ್ಷ ಸಂಘಟನೆಯನ್ನು ಕೂಡ ಅತ್ಯುತ್ತಮವಾಗಿ ಮಾಡ್ತಾರೆ. ಆ ವಿಶ್ವಾಸ ನಮ್ಗೆಲ್ರಿಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ವಿ. ಮತ್ತೊಮ್ಮೆ ದಯಮಾಡಿ ಗೋಪಾಲಕೃಷ್ಣ ಬೇಳೂರವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ಕೆಲವರು ಕೆಪಿಸಿ ಜಾಗವನ್ನು ನಿಮ್ಮ ಹೆಸರಿಗೆ ಮಂಜೂರು ಮಾಡಿಸಿಕೊಡುತ್ತೇವೆ ಎಂದು ರೈತರಿಂದ ಹಣ ವಸೂಲಿ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಕುಂದಾಪುರ ಮೂಲದ ವ್ಯಕ್ತಿಯೊಬ್ಬ ಜನರಿಂದ ಹಣ ವಸೂಲಿ ಮಾಡುತ್ತಿದ್ದು, ಸಾರ್ವಜನಿಕರು ಹಣ ಕೊಟ್ಟು ಮೋಸ ಹೋಗಬೇಡಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಹೆದ್ದಾರಿ ಪ್ರಾಧಿಕಾರ, ನಗರಸಭೆ, PWD ಮತ್ತು ಮೆಸ್ಕಾಂ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಪೌರಾಯುಕ್ತ HK ನಾಗಪ್ಪ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಲೋಕೇಶ್, ರಾಕೇಶ್, ದೇವರಾಜ್, ಗೋಪಿನಾಥ್, ರಮೇಶ್ TP ಇನ್ನಿತರರು ಹಾಜರಿದ್ದರು. KPC ಲ್ಯಾಂಡ್, ಯಾವುದು ಶರಾವತಿ ಲ್ಯಾಂಡ್ಗಳು ಇದಾಗಿತ್ತು, ಅದು ಕೆಲವು ಹುಲ್ಲು ಹಬ್ಬಿದೆ. ಅಂದರೆ ಅರ್ಜಿ ತಗೊಂತಾರೆ,
KBC ಲ್ಯಾಂಡನ್ನು ಕೊಡ್ತಾರೆ ನಮಗೆ ಅನ್ನೋದನ್ನ ಭಾಳ ಜನ ಯಾರು ಒಬ್ಬರು ಇಲ್ಲೇ ಇದ್ದರು, ಎಲ್ಲಿ ಒಂದಿಷ್ಟು ಬ್ರೋಕರ್ಗಳು ಯಾರು ಸೇರ್ಕೊಂಡಿದ್ದಾರೆ ಅಂತ ಬಂದಿಲ್ಲ. ಅವರೆಲ್ಲ ಗುಲ್ಲೆಬ್ಸಿದ್ದಾರೆ, ನಾವು ಮಾಡಿಕೊಡ್ತೀವಿ ಅರ್ಜಿ ಹಾಕ್ತೀವಿ ಅಂತೇಳಿ ತುಮ್ರಿ ಬ್ಯಾಕ್ವರ್ಡ್ ಆ ಕಡೆ ಹೋಗಿದ್ದಾರೆ. ಇಲ್ಲೂ ಸಹ ಅರ್ಜಿ ಕೊಡೋಕ್ಕೆ ಬರ್ತಾ ಇದ್ದಾರೆ, ನಮಗೆ ಜಾಗವನ್ನು ಮಂಜೂರಾತಿ ಮಾಡಿಕೊಡ್ಬೇಕು ಅಂತೇಳಿ. ಈ ಥರ ಯಾವುದೇ ಇಲ್ಲ, ಯಾವುದೇ ಅರ್ಜಿಯನ್ನು ಸರ್ಕಾರ ಘೋಷಣೆಯೂ ಮಾಡಲೇ ಏನಿಲ್ಲ. ಇದು ಸುಳ್ಳು, ಸುಮ್ಮನೆ ಪದ್ಧತಿ ಹಚ್ಚಿದ್ದಾರೆ. ದಯವಿಟ್ಟು ಯಾರು ಕಿವಿ ಕೊಡಬಾರ್ದು. ಆ ಥರ ದುಡ್ಡು ಗಿಡ್ಡು ಏನಾರು ಬ್ರೋಕರಿಗೆ ಕೊಡೋದನ್ನ ನಿಲ್ಲಿಸಬೇಕು. ತುಮ್ರಿ ಹತ್ರ ಯಾರೋ ಒಬ್ಬ ಕುಂದಾಪುರದವ ಯಾರೋ ಬಂದು ಆ ಕಡೆಯಿಂದ ಬಂದು ಇಲ್ಲ ನಿಮ್ಗೆ ಅರ್ಜಿ ಕೊಡಿ ಹಂಗೆ ಮಾಡಿಸ್ಕೊಡ್ತೀನಿ ಅಂತೇಳಿ ಓಡಾಡ್ತಾರೆ ಅನ್ನೋದು ಸುದ್ದಿ. ಅವ್ರೇನೋ ಮೊನ್ನೆ ಯಾರೋ ಒಂದಿಷ್ಟು ಜನ ಹೆಲ್ಪ್ ಮಾಡಿಕೊಡ್ತೀವಿ ಬರ್ರಿ ಕರ್ಕೊಂಡು ಅಂದರೆ ಬಸ್ ಹಚ್ಚಿ ಓಡೋಗಿದ್ದಾರಂತೆ. ಹಾಗಾಗಿ ಅವನ್ನ ಈಗ ನಾನು ಪೊಲೀಸ್ನರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೇಳಿದ್ದೀನಿ. ಅವನೇನಾದ್ರು ತುಮ್ರಿ ಕಡೆ ಬಂದರೆ ಅವನ್ನ ಹಿಡಿದು ಅರೆಸ್ಟ್ ಮಾಡಬೇಕಂತಲೂ ಹೇಳಿದ್ದೀನಿ. ಯಾಕಂದರೆ ಪಾಪ ಬಡವರಿಗೆ ಗೊತ್ತಾಗಲ್ಲ, ನಮಗೇನಾದ್ರು ಕೊಡಿಸ್ತಾರೆ ಅಂತೇಳಿ ಅವನೇನೋ ದುಡ್ಡು ತಿನ್ನೋಕೆ ಬಂದ, ಅದು ಇಲ್ಲಿಯವನಲ್ಲ, ಅಲ್ಲೇ ಏನೋ ಬಂದಿದ್ದಾರಂತೆ. ಹಾಗೆ ಶ್ರೀನಿವಾಸ ಅವರು ಯಾರೋ ಹೇಳಿದಾರಂತೆ, ಅವರು ಸಹ ಒಂದು ಅರ್ಜಿ ಕೊಟ್ಟಿದ್ದಾರಂತೆ, ಇದನ್ನು ಮಾಡಿಕೊಡ್ಬೇಕಂತ ಅರ್ಜಿ ಅವ್ರಿಗೂ ಕೊಟ್ಟಿದ್ದಾರಂತೆ. ಹಿಂಗಾದ್ರೆ ಮಾಡಿಕೊಡಿ ಅಂತ. ಅವ್ರು ಬಿಟ್ಟರೆ ಅವ್ರೇನು ಹೇಳಿಲ್ಲ. ಅವ್ರು ಯಾರೋ ಬೇರೆ ಬ್ರೋಕರ್ಗಳೆಲ್ಲ ಈ ಥರ ಮಾತಾಡಿದ್ದಾರೆ. ಈ ಥರದ ನಮ್ಮ ಹೈವೇ ಕುಂಠಿತವಾಗಿರುವಂಥದ್ದು ನಿಮಗೆಲ್ರಿಗೂ ಗೊತ್ತಿರೋ ವಿಚಾರ. ಈಗಾಗಲೇ ಕೆಲವು ಜಾಗವನ್ನು ತೆರವುಗೊಳಿಸಲಿರ್ಬೋದು ಮತ್ತು ಈ ಥರ ಪರಿಹಾರ ಕೊಡೋದರಲ್ಲಿ ಸ್ವಲ್ಪ ವಿಳಂಬ ಆಯಿತು. ಈಗ ಎಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಒಂದಿಷ್ಟು ಬಾಕಿ ಉಳಿದಿದೆ, ಸ್ವಲ್ಪ ಎಲ್ಲೋ ಒಂದು ಕಡೆ ಕ್ಲಿಯರ್ ಆಗಿರೋದನ್ನೆಲ್ಲ ಈಗಾಗಲೇ ರೆಡಿ ಮಾಡಬೇಕಂತೇಳಿ ಗುತ್ತಿಗೆದಾರರು ಎಲ್ಲ ಕರೆಸಿದ್ದೀವಿ. ಎಲ್ಲ ಮತ್ತು ನಮ್ಮ KEB ಅವ್ರನ್ನೂ ಕರೆಸಿದ್ದೀವಿ, ನಾಗಪ್ಪವ್ರಿಗೂ ಕರೆಸಿದ್ದು, ಎಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿರುವಂಥ ಜಾಗ ಆಗಿದೆ. ಇನ್ನೇನು ಸ್ವಲ್ಪ ಒಂದು ಕಾಲು ಕಿಲೋಮೀಟ್ರ್ ಮಾತ್ರ, ಕೆಲವು ಕಡೆ ಮಾತ್ರ ಅದು ಸ್ವಲ್ಪ ಬಾಕಿ ಉಳಿದಿದೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ನಾವು ಕ್ಲಿಯರ್ ಆದರೆ ಮಾಡಿಕೊಡ್ತೀನಿ ಅಂತ ಅವರು ಗುತ್ತಿಗೆದಾರರು ಹೇಳಿದ್ದಾರೆ. ಆದಷ್ಟು ಬೇಗ ನಾವು ಮುಕ್ತಾಯ ಮಾಡಬೇಕು ಅನ್ನೋದು ಈಗ ತೀರ್ಮಾನ ಮಾಡಿದ್ವಿ. ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ವಿ, ಏನೇನು ಆಗಬೇಕು ಅನ್ನೋದು ಸಾಧ್ಯ ಮಾಡಿದ್ವಿ. ಅವರ ಮುಂದಿನ ಅವರೇ ಏನು ಮುಂದುವರೆದ ಭಾಗವಾಗಿ ಏನು ಅವರಿಗೆ ಸಹಕಾರ ಕೊಡಬೇಕು ಎಲ್ಲ ಅಧಿಕಾರಿಗಳು ಕೊಡಬೇಕಂತೇಳಿ ಚರ್ಚೆಗೆ ಕರ್ತಿದ್ದೀನಿ. ನಾನು ಸಹ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಯಾಕಂದರೆ ಸಾಗರದಲ್ಲಿ ಈಗಾಗಲೇ ಮಳೆಗಾಲ ಗೊತ್ತಲ್ಲ, ಈ ಸರಿ ಮಳೆಗಾಲ ನಮಗೆ 5-6 ತಿಂಗಳ ಯಾವುದೇ ಕೆಲಸ ಮಾಡೋಕ್ಕಾಗಲಿಲ್ಲ. ಈಗಂತೂ ನಾನು ಮಾರ್ಚ್ ಒಳಗೆ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡ್ತೀನಿ. ಈ ಸರಿ ಬಿಡಲ್ಲ, ಈ ಸರಿ ಕಂಪ್ಲೀಟ್ ಮಾಡಿಕೊಡ್ತೀನಿ. ಆಮೇಲೆ ನಮ್ಮದು ಮಾರ್ಕೆಟ್ ಟ್ರಸ್ಟನ್ನು ಸಹ ಬೇಗ ಮಾಡಿಕೊಡ್ತೀನಿ. ಅದಕ್ಕೂ ರೆಡಿ ಮಾಡಿಸಿದ್ವಿ, ಅದೆಲ್ಲ ರೆಡಿ ಆಗಿಬಿಟ್ಟಿದೆ. ಅದರದ್ದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ರೆಡಿಯಾಗಿದೆ. ಈ ಸರಿ ಮಾರ್ಚ್ ಒಳಗೆ ಎಲ್ಲ 2 ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ಈಗ ನೋಡ್ತೀವಿ ಇಲ್ಲಿ ನಮ್ಮದು ಯಾವುದು ನಮ್ಮದು ಇದೆಯಲ್ಲ, ಜೂನಿಯರ್ ಕಾಲೇಜ್ ಇದೆಯಲ್ಲ, ಪಕ್ಕ ಇದೆಯಲ್ಲ, ಅಲ್ಲಿ ಮಾಡ್ಬೇಕಂತ ಇದ್ದೀವಿ. ಅಲ್ಲಿಗೆ ಸದ್ಯಕ್ಕೆ ಹೋಗ್ತಾರೆ. ಅಗ್ರಹಾರ ಸರ್ಕಲ್ಲು, ಆಮೇಲೆ ಇದೆಲ್ಲ ಒಂದು ರೀತಿ ಒಳಗೆ ಒಂದು ಅಗಲ, ಅದು ಅಗಲ ಆಗುತ್ತೆ ಸ್ವಲ್ಪ. ಅದಕ್ಕೆ ರಮೇಶ್ ಪೊಲೀಸ್ ಸ್ಟೇಷನ್ ಸರ್ಕಲ್ಲು ಅಗಲ ಆಗುತ್ತೆ. ಆಮೇಲೆ SN ನಗರ ಸರ್ಕಲ್ಲು ಸ್ವಲ್ಪ ಅಗಲ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಅಲ್ಲಿ ಜಾಗ ಖಾತೆ ಜಾಗ ಇದೆಯಾ ಏನೋ ನೋಡ್ಬೇಕು. ನಮ್ಮದು ಗೌರ್ಮೆಂಟ್ ಜಾಗ ಇದ್ದರೆ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊತೀವಿ. ಆ SN ನಗರ ಜಾಗಕ್ಕೂ ಒಂದು ವ್ಯವಸ್ಥೆ ಮಾಡ್ತೀವಿ. ಅಗ್ರಹಾರನೂ ಆಗುತ್ತೆ, ಅಗ್ರಹಾರ ಅಗಲೀಕರಣ ಆಗಿದೆ, ಅದು ಬೇರೆ ಬರುತ್ತೆ. ಸೈಡಿಗೆಲ್ಲ ನಾವು ಹೈ ಮಾಸ್ಕ್ ಲೈಟ್ ಎಲ್ಲ ಕೊಡ್ತೀವಿ, ಅದಕ್ಕೂ ಕೊಡ್ತೀವಿ. ಮತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ ಸರ್ಕಲನ್ನು ಸ್ವಲ್ಪ ಚೆಂದ ಮಾಡಬೇಕಂತ ಇದೆ. ಅಂದರೆ ಈಗಿರೋ ಸರ್ಕಲ್ ಇದೆಯಲ್ಲ ನಾಗಪ್ಪ, ಅದನ್ನು ಬೇರೆ ಥರ ಯಾವುದಾದ್ರು ಒಂದು ರೈಲ್ವೆ ಸ್ಟೇಷನಿಂದ ಇಲ್ಲಿ. ಆಮೇಲೆ ನಿಮ್ಗೆ ಗೊತ್ತೇ ಅಲ್ಲ, ರೈಲ್ವೆ ಸ್ಟೇಷನಿಂದ ಅದನ್ನು ಡಬಲ್ ರೋಡ್ ಮಾಡಬೇಕಂತ ಇದ್ದೀನಿ. ಅದನ್ನು ಸಹ ರೈಲ್ವೆ ಸ್ಟೇಷನಿಗೆ ಬರೋರಿಗೆ ಅದು ಡಬಲ್ ರೋಡ್ ಮಾಡಿ ಅದಕ್ಕೊಂದು ಲೈಟಿಂಗ್ ಕೊಡಬೇಕಂತ ಈಗಾಗಲೇ ನಗರಸಭೆಯಿಂದ ಮಾಡ್ತೀವಿ, ಇಲ್ಲ ಬೇರೆ ಗ್ರ್ಯಾಂಟಲ್ಲರೂ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅವೆಲ್ಲ ಒಟ್ಟು ಒಳ್ಳೆ ರೀತಿ ಆಗಬೇಕು. ಸಾಗರದ ಜನರಿಗೆ ಬಂದರೆ ಒಂದು ಖುಷಿ ಇರಬೇಕು. ಅಲ್ಲೊಂದು ಸರ್ಕಲ್ ಇದೆ, ಈಗ ಸಾಗರ ಹೋಟೆಲ್ ಸರ್ಕಲ್, ಅದು ಹಳೇದದು. ನವೆಂಬರ್ 9ರಂದು ಗಾಂಧಿನಗರದ ಸಂಗೊಳ್ಳಿ ರಾಯಣ್ಣ ರಂಗಮಂದಿರದಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ಮಲೆನಾಡು ಲೋಹಿಯಾ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದು ಗಾಂಧಿನಗರ ಯುವಜನ ಸಂಘದ ಅಧ್ಯಕ್ಷ ಸಂತೋಷ್ ಸದ್ಗುರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ರಾಮಣ್ಣ, ರಾಘು, ರಾಮು, ಡಾಕ್ಟರ್ ಶ್ರೀಪಾದ್, ರವಿ, ಪ್ರವೀಣ್ ಇನ್ನಿತರರು ಹಾಜರಿದ್ದರು. ಏನಂತಂದ್ರೆ ಈಗ ನಮ್ಮ ಗಾಂಧಿನಗರ ಯುವಜನ ಸಂಘ 50ನೇ ವರ್ಷಕ್ಕೆ ಕಾಲಿಟ್ಟಿದ್ದರಿಂದ ಈ ಬಂಗಾರ ಬೆಳಗು ಅಂತೇಳಿ ವಿಜಯದಶಮಿಗೆ ದಸರಾ ಕುಸ್ತಿಯನ್ನು ವಿಜೃಂಭಣೆಯನ್ನು ಮಾಡಿದ್ದೀವಿ. ಅದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅದೇ ರೀತಿಯಾಗಿ ಈಗ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ವರ್ಷ ಅದನ್ನು ಆಚರಣೆ ಮಾಡ್ತಾರೆ. ಈ ದೀಪಾವಳಿ ಸಂದರ್ಭದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಮಾಡ್ತೀವಿ ಗಾಂಧಿನಗರದ ಮಹಿಳೆಯರಿಗೆ. ಆ ರಂಗೋಲಿ ಸ್ಪರ್ಧೆ ಬಹುಮಾನವನ್ನು ನಾವು ಕನ್ನಡ ರಾಜ್ಯೋತ್ಸವದಲ್ಲಿ ಕೊಡ್ತೀವಿ.
ಹಾಗಾಗಿ ಈಗ 9ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಭಾನುವಾರ 9ನೇ ತಾರೀಕು ಸಂಜೆ ಭಾನುವಾರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಅದೇ ರೀತಿಯಾಗಿ 7, 8, 9 ಸಾಗರದಲ್ಲಿನ ಸಂಘ ಸಂಸ್ಥೆಗಳಿಗೆ ಕ್ರಿಕೆಟ್ ಪಂದ್ಯವನ್ನು ಆಯೋಜನೆ ಮಾಡಿದ್ದೀವಿ. ಸಂಘ 7, 8, 9 ಮಲೆನಾಡ ರೂಢಿಯ ಪ್ರಶಸ್ತಿಯನ್ನು ನಮಗೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನೀಡ್ತಿದ್ದೇವೆ. ನಾವು ಸಾನ್ವಿ ಭಟ್ ಮತ್ತು ಶ್ರುತಿ ನೀಚಡಿ ಶ್ರುತಿ ಅವರ ಟೀಮ್ ಇದೆ, ಅದು ಸ್ವರಾಂಜಲಿ ಅಂತ, ಇವರ ತಂಡದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಎಷ್ಟು ಅಂತ ಹೇಳೋದು ಅಂತ ಸುಮ್ಮನೆ 2,000 ರೂಪಾಯಿ. ಫಸ್ಟ್ ಪ್ರೈಸ್ 20,000 ರೂಪಾಯಿ, ಸೆಕೆಂಡ್ ಪ್ರೈಸ್ 10,000 ರೂಪಾಯಿ, ಥರ್ಡ್ ಪ್ರೈಸ್ ಹೋಗಿಟ್ಟಿದ್ರೆ ಅದು 5,000 ರೂಪಾಯಿ ಇದೆ. ಈಗ ಸಂಘಗಳು, ಈಗ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಇದರಲ್ಲಿ ಬರ್ತಕ್ಕಂಥ ಸಂಘಗಳು ಸುಮಾರು ಒಂದು 50-60 ಸಂಘಗಳ ಮೇಲಿದ್ದಾವೆ. ಅದು ನಾವೆಲ್ಲರಿಗೂ ಇನ್ವೈಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಒಂದಿಷ್ಟು ಮಾಡಿದ್ವಿ, ಒಂದು 25. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.